ನಿಮ್ ವೇದನೆ ನಮ್ಗೆ ಅರ್ಥ ಆಯ್ತು ತಂದೆ. ನೀವು ತೊಡೆ ಅಲ್ಲಾಡ್ಸೋದನ್ನ ಮುಂದುವರಿಸಿ. ತೊಡೆ ಒಂದೇ ಅಲ್ಲ ಭಟ್ರೆ, ನಮ್ ದೊಡ್ಡಪ್ಪನ ಮಗಳು ನನ್ನಂಗೆ ಅವಳೆ, ಟ್ರೈ ಮಾಡ್ತೀರಾ? ಯಾರು ಎಡಗೈ ಇಲ್ಲಲ್ಲ ಅವಳ? ಬಿಡ್ರಿ, ನಮ್ಗೀಗ ಆಸೆನೆ ಹೊರಟೋಗಿದೆ. ಓಹ್, ಹೆಣ್ಣಿನ ಆಸೆನೆ ಹೊರಟೋಗ್ಯಾವ? ಇಲ್ಲ, ಮದ್ವೆ ಆಸೆ ಬಿಟ್ಬಿಟ್ಟಿದೀನಿ ಅಷ್ಟೇ. ಓ ಮಿಸ್ಟರ್ ಬಸರಾಳು, ಏನ್ ನಿಮ್ ಫ್ಲಾಶ್ ಬ್ಯಾಕ್? ಮಠಾಧಿಪತಿ ಬೇಕಾಗಿದ್ದಾರೆ. ಎಷ್ಟು ದಪ್ಪ ಗುಂಡಿಗೆ? ನಾನ್ ಕೇಳಿದ್ದು ರೇಟು. ಅದ್ ಕೇಳ್ತಾ ಇರೋದು ಈಗ. ಆ ಕೇಳಿದ್ದು ಹೆಂಗೆ ಅಂತ. ಏನ್ ಓದಿದ್ಯಾ? ನಂದು ಬಿಡು. ನೀನ್ ಕೇಳಿದಕ್ಕೆ ಸರಿಯಾಗಿ ಹೇಳ್ತಿದ್ದೀನಲ್ಲ. ನಾನ್ ಓದಿದ್ ನಿನಗೆ ಯಾಕೆ? ರೇಟ್ ಏನ್ ಹೇಳಪ್ಪ? 8 ರೂಪಾಯಿ. ಎಷ್ಟು ಲಾಟು? ಲಾಟ್ ಅಲ್ಲ, ಬೇಡ, ರೇಟ್ ಕಮ್ಮಿ ಮಾಡ್ಕೋ. ಮ್ಯಾಗಲ್ಚಿ ವಾಪಸ್ ತಂದು ಕೊಡ್ತೀಯಾ? ಈ ಮುಖಕ್ಕೆ ಚೌಕಾಸಿ ಬೇರೆ ಕೇಡು. ಮುಂದ್ಲಾಗಡಿ ನೋಡ್ಕೋ. 6 ರೂಪಾಯಿ ಮಾಡ್ಕೋತೀಯ? ಒಂದ್ 4 ತಗೋತೀನಿ. ಎಳ್ನೀರ್ ಬರಕಿಲ್ಲ. ರೈಟ್ ಹೇಳು. ಎಲ್ಲರೂ ದೇವಸ್ಥಾನ ಹತ್ರ ಹೊಡೆದಿರ್ತಾರೆ. ಅಲ್ಲಿ ಹೋಗಿ ಆಯ್ಕೋ. ಹೋಗೋದು ಲೇ ಹಾಲ ಕಂಡ್ಲ ನನ್ನ ಮಗನೇ. ಗಿರಾಕಿ ತ್ರಿಂಗೆ ಅನ್ಲ ಮಾತಾಡೋದು. ಅದಕ್ಕೆ ನಮ್ ವ್ಯಾಪಾರ ಹಿಂಗ್ ಡಲ್ ಹೊಡಿತಾ ಇರೋದು. ಗಲ್ಲದ ಮೇಲೆ ಕೂತ್ಕೊಂಡು ಗಲಾಟೆ ಮಾಡ್ತೇನ್ಲ. ನಡಿ ಆಚೆ, ನಡಿ ಆಚೆ. ನಾ ಕಾಣಿ ನೀ ವ್ಯಾಪಾರವ. 6 ಕೇಳಕ್ಕಿಲ್ಲ, 3 ಕಿಳಿಯಕ್ಕಿಲ್ಲ. ಆ ಚೌಕಾಸಿ ನಮಗ್ ಮುಂದೆ ಈ ಎತ್ಮಗನ ಕಾರಣ ಓದಿದ್ಯಾ? ಇದೆಯಾ ನೀ ಕೂಡ ಮರುವಾದಿ? ಹೋಯ್ತೀನಿ, ಹೋಗೋ. ಈ ಕಡೆ ತಲಾ ಹಾಕಿಲ್ಲ ನನ್ವೇ. ಬಾ ಈ ಕಡೆ. ಇನ್ನೊಂದ್ಸಲ ಏನ್ ಮಾಡ್ತೀನಿ ನೋಡು. ಕಾಲಿಡು ಕತ್ತು ಸಾಕ್ಬಿಡ್ತೀನಿ. ನೋಡ್ತಿರೋ, ಮಠಕ್ಕೆ ಸೇರ್ಕತೀನಿ, ಸ್ವಾಮಿ ಆಗ್ಬತ್ತೀನಿ. ನೀನೇ ಕಾಲ್ ತಗೊಳ್ ಒಳಗ್ ಕರ್ಕೋಬೇಕು. ಹಂಗ್ ಮಾಡ್ತೀನಿ. ಹೋಗ್ಲ ಕಂಡಿದ್ದೀನಿ ನಿನ್ ಕಿಸ್ಯೋದ. ಗೊಬ್ಬರವನ್ನು ಪ್ರತಿರೋಧಿಸಬಲ್ಲೆ, ಕಾಳಿತನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಒಳಗಿಳಿದ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃವಿನ ನಿಂದನೆಯ ಮಾತುಗಳನ್ನು ಮಾತ್ರ ಸಹಿಸಲಾರೆ. ಯವೋ, ನೀನಾಗ್ರೀನೇ ನನ್ನ ಒಳಗೆ ಬಿಟ್ಕೊಳ್ಳೋಂಗ ಮಾಡ್ಲಿಲ್ಲ. ನಾನು ತೆಂಗಿನಕಾಯಿ ಶಾಂತಮ್ಮನ ಮಗ, ಅಂದ್ರೆ ನಿನ್ನ ಮಗ ಬಸರಾಳ್ ನಾಗೇಶ್ನೇ ಅಲ್ಲ. ತಿಳ್ಕೊ. ಹೋಗ್ಲ ಏನು ವರ್ಕೌಟ್ ಆಗಲಿಲ್ಲ. ನಮಗೆ ಕಳ್ಸಿ ಹೋಯ್ತಾ ಇರೋದು ಒಳ್ಳೆಯದು.